ಕರ್ತನಾದ ಯೇಸು ಕ್ರಿಸ್ತನ ಸಭೆ, ಹೊಸ ಒಡಂಬಡಿಕೆಯ ಸಭೆ ಪ್ರಾರಂಭವಾಗಿದ್ದು, ಸ್ಥಾಪಿತವಾಗಿದ್ದು ಮೊದಲನೇ ಶತಮಾನದಲ್ಲಿ. ಆ ಮೊದಲನೇ ಶತಮಾನದಲ್ಲೇ ಅನೇಕ ದುರ್ಬೋಧಕರು ಸುವಾರ್ತೆಯ ಸಂದೇಶವನ್ನು ಹಾಳು ಮಾಡೋದಕ್ಕೋಸ್ಕರ, ಭ್ರಷ್ಟಪಡಿಸೋದಕ್ಕೋಸ್ಕರ ಪ್ರಯತ್ನಿಸೋದನ್ನು ನಾವು ಸಭೆಯ ಚರಿತ್ರದ ಪ್ರಾರಂಭದಲ್ಲೇ ನಾವು ಗಮನಿಸ್ಬೋದು. ಅದರ ವಿರುದ್ಧವಾಗಿ ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಬರೆದಿರೋದನ್ನು ನಾವು ಗಮನಿಸ್ಬೋದು. ಈ ಸಂದರ್ಭದಲ್ಲಿ ಈ ಸಂದೇಶದ ಮೂಲಕ ನಾನು ನಿಮ್ಮ ಜೊತೆ ಹಂಚಬೇಕು ಅಂತ ಬಯಸೋ ವಿಷಯಗಳು, ಈ ದುರ್ಬೋಧನೆಗಳು ಹರಡೋದಕ್ಕೆ, ಹಬ್ಬೋದಕ್ಕೆ, ಉತ್ಪತ್ತಿ ಆಗೋದಕ್ಕೆ ಸಂದರ್ಭಗಳು ಹೇಗೆ ಒದಗಿ ಬರುತ್ತೆ, ಅವುಗಳು ಹೇಗೆ ಉತ್ಪತ್ತಿ ಆಗೋದು ಎಂಬುದಾಗಿ, ಅದಲ್ಲದೆ ಈ ದುರ್ಬೋಧನೆಗಳಲ್ಲಿ ಕೆಲವು ಉದಾಹರಣೆಗಳನ್ನ ನಾವು ಗಮನಿಸೋಣ. ಈ ದುರ್ಬೋಧನೆಗಳಿಂದ ಉಂಟಾಗೋ ಪರಿಣಾಮಗಳನ್ನ ನಾವು ಗಮನಿಸೋಣ. ಅದಲ್ಲದೆ ಈ ದುರ್ಬೋಧನೆಗಳ ವಿರುದ್ಧವಾಗಿ ನಾವು ಯಾವ ರೀತಿ ಹೋರಾಡಬೇಕು, ಕ್ರೈಸ್ತರಾಗಿ, ದೇವರ ಸಭೆಯಾಗಿ ನಾವು ಕ್ರೈಸ್ತ ರೀತಿಯಲ್ಲಿ, ಆಧ್ಯಾತ್ಮಿಕವಾದ ಒಂದು ರೀತಿಯಲ್ಲಿ ನಾವು ಹೇಗೆ ಈ ದುರ್ಬೋಧನೆಗಳ ವಿರುದ್ಧವಾಗಿ ಹೋರಾಡಬೇಕು, ಅವುಗಳನ್ನ ಹೇಗೆ ನಾವು ಎದುರಿಸಬೇಕು ಎಂಬುದಾಗಿ ನಾವು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಗಮನಿಸೋಣ. ಮನುಷ್ಯನ ಚರಿತ್ರೆಯನ್ನು ನಾವು ಗಮನಿಸುವಾಗ, ಮನುಷ್ಯನ ಚರಿತ್ರೆಯ ಪ್ರಾರಂಭದಲ್ಲಿ ಸೈತಾನನು ದೇವರ ವಾಕ್ಯವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ದ. ಅದರ ವಿಷಯವಾಗಿ ನಾವು ದೇವರ ವಾಕ್ಯದಿಂದ ಒಂದು ವಾಕ್ಯ ನಾವು ಓದೋಣ. ಆದಿಕಾಂಡ 2ನೇ ಅಧ್ಯಾಯ 16-17 ವಚನಗಳು. ಮತ್ತು ದೇವರಾದ ಕರ್ತನು ಮನುಷ್ಯನಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ತೋಟದ ಎಲ್ಲ ಮರಗಳ ಫಲವನ್ನು ಉಚಿತವಾಗಿ ತಿನ್ನಬಹುದು, ಆದರೆ ಮೇಲು ಕೇಡುಗಳ ತಿಳುವಳಿಕೆಯ ಮರದ ಫಲವನ್ನು ನೀನು ತಿನ್ನಬಾರದು, ಯಾಕೆಂದರೆ ನೀನು ಅದನ್ನು ತಿಂದ ದಿನದಲ್ಲಿ ಖಂಡಿತವಾಗಿ ಸಾಯುವಿ ಅಂದನು. ಇಲ್ಲಿ ದೇವರಾದ ಕರ್ತನು, ಯೆಹೋವನಾದ ದೇವರು ಮನುಷ್ಯನಿಗೆ, ಆದಾಮನಿಗೆ ಒಂದು ಆಜ್ಞೆ ನೀಡ್ತಾ ಇದ್ದಾನೆ. ಆ ಆಜ್ಞೆ ಬಹು ಸ್ಪಷ್ಟವಾಗಿದೆ, ವ್ಯಕ್ತವಾಗಿದೆ. ಈ ಆಜ್ಞೆಯಲ್ಲಿ ಕನ್ಫ್ಯೂಷನ್ ಬರೋದಕ್ಕೆ ಒಂದು ಸಂದರ್ಭ ಇಲ್ಲ, ಒಂದು ಕನ್ಫ್ಯೂಸ್ ಆಗೋ ಒಂದು ಅವಶ್ಯ ಇಲ್ಲ. ದೇವರು ಸ್ಪಷ್ಟವಾಗಿ ಹೇಳೋ ಮಾತು, ನೀನು ಎಲ್ಲ ಮರಗಳಿಂದ ಹಣ್ಣು ತಿನ್ನಬಹುದು, ಉಚಿತವಾಗಿ ತಿನ್ನಬಹುದು, ಆದರೆ ಈ ವಿಶೇಷವಾದ ಮರದ ಹಣ್ಣನ್ನು ನೀನು ತಿನ್ನಬಾರ್ದು. ಮೇಲು ಕೇಡುಗಳ ತಿಳುವಳಿಕೆಯ ಮರದ ಫಲವನ್ನು ನೀನು ತಿನ್ನಬಾರದು, ಯಾಕೆಂದರೆ ನೀನು ಆ ಮರದ ಹಣ್ಣನ್ನು ತಿನ್ನೋ ಆ ದಿನದಲ್ಲಿ ಖಂಡಿತವಾಗಿ ಸಾಯುತ್ತಿ. ಈ ರೀತಿ ದೇವರು ಮನುಷ್ಯನಿಗೆ ಆಜ್ಞೆ ನೀಡ್ದ. ಆದರೆ ಈ ಆಜ್ಞೆ ಮೇಲೆ ಸೈತಾನನು ಸ್ತ್ರೀಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಇಡೋದನ್ನು ನಾವು ಗಮನಿಸಿ ನೋಡ್ಬೋದು. 3ನೇ ಅಧ್ಯಾಯದ 1ನೇ ವಾಕ್ಯ ನಾವು ಓದೋಣ. ಮತ್ತು ದೇವರಾದ ಕರ್ತನು ಮಾಡಿದ ಅಡವಿಯ ಎಲ್ಲ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದ ಎಲ್ಲ ಮರಗಳ ಫಲವನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ಹೌದೋ ಎಂದು ಕೇಳಿತು. ಇಲ್ಲಿ ಸರ್ಪ ಅಂದರೆ ಸೈತಾನನು ಈ ಸರ್ಪದ ಮೂಲಕ ಬಂದು, ಸರ್ಪದ ಒಳಗಡೆ ಪ್ರವೇಶಿಸಿ, ಈ ಸರ್ಪದ ಮೂಲಕ ಸ್ತ್ರೀ ಜೊತೆ ಮಾತನಾಡ್ತಾ ಇದ್ದಾನೆ. ಮಾತಾಡುವಾಗ ದೇವರ ವಾಕ್ಯದ ಮೇಲೆ ಒಂದು ಪ್ರಶ್ನೆ ಇಡ್ತಾ ಇದ್ದಾನೆ. ದೇವರ ವಾಕ್ಯ ಅಂತ ಹೇಳುವಾಗ ಇಲ್ಲಿ ಲಿಖಿತವಾದ ಬರೆದಿರುವ ದೇವರ ವಾಕ್ಯ ಅಲ್ಲ, ಬಾಯಿ ಮಾತಿಂದ ದೇವರು ಒಂದು ಆಜ್ಞೆ ನೀಡಿದ ಆ ದೇವರ ವಾಕ್ಯದ ಮೇಲೆ ಒಂದು ಪ್ರಶ್ನೆ ಇಡ್ತಾ ಇದ್ದಾನೆ. ಈ ಪ್ರಶ್ನೆಯ ಮೂಲಕ ಮನುಷ್ಯ ಜಾತಿ ಪಾಪದಲ್ಲಿ ಬಿದ್ದದ್ದನ್ನು ನಾವು ಈ 3ನೇ ಅಧ್ಯಾಯದಲ್ಲಿ ಗಮನಿಸ್ಬೋದು. ಆಗ ಮನುಷ್ಯ ಜಾತಿ ಪಾಪದಲ್ಲಿ ಬೀಳುವ ಆ ಪತನ ನಡೆದಿದ್ದು ಹೇಗೆ ಅಂದರೆ, ಅದು ಪ್ರಾರಂಭವಾಗಿದ್ದು ದೇವರ ಆಜ್ಞೆಯ ಮೇಲೆ ಒಂದು ಪ್ರಶ್ನೆ ಸೈತಾನನು ಇಟ್ಟ. ಆ ರೀತಿ ಸೈತಾನನು ಪ್ರಶ್ನೆ ಇಡುವಾಗ ಮನುಷ್ಯ ಅದನ್ನು ಗುರುತಿಸದೆ, ದೇವರ ಆಜ್ಞೆ ಮೇಲೆ ಯಾವ ರೀತಿ ನಂಬಿಕೆ ಇಡಬೇಕಾಗಿತ್ತೋ ಅವನು ನಂಬದೆ, ಇದನ್ನು ತಿಂದರೆ ಏನೂ ಆಗಲ್ಲ ಅಂದ್ಕೊಂಡು ತಿಂದು ಆತನು ಪಾಪಿಯಾಗಿ ಪಾಪದಲ್ಲಿ ಬಿದ್ದು
ಮನುಷ್ಯ ಜಾತಿಯಲ್ಲಿ ಮರಣ ಪ್ರವೇಶಿಸ್ತು. ಅದರ ವಿಷಯವಾಗಿ ನಾವು ನೋಡ್ಬೋದು. ಅದರ ನಂತರವೂ ಚರಿತ್ರೆಯಲ್ಲಿ ನಾವು ಸೈತಾನನು ದೇವರ ವಾಕ್ಯವನ್ನು ಹಾಳು ಮಾಡೋದಕ್ಕೋಸ್ಕರ, ಭ್ರಷ್ಟಪಡಿಸೋದಕ್ಕೋಸ್ಕರ, ದೇವರ ವಾಕ್ಯದ ಆ ಮಾರ್ಗದಿಂದ ದೇವ್ರ ಜನರನ್ನು ಬೇರೆ ಮಾಡೋದಕ್ಕೋಸ್ಕರ ಪ್ರಯತ್ನಿಸೋದನ್ನು ನಾವು ಮನುಷ್ಯನ ಚರಿತ್ರೆಯಲ್ಲಿ ಗಮನಿಸ್ಬೋದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗಲೂ ಆ ಮೊದಲನೇ ಶತಮಾನದಲ್ಲಿ ಹೊಸ ಒಡಂಬಡಿಕೆಯ ಆ ಸಭೆ, ಕರ್ತನಾದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಪ್ರಾರಂಭವಾಗುವ, ಸ್ಥಾಪಿತವಾಗುವ ಆ ಸಂದರ್ಭದಲ್ಲೂ, ಆ ಕಾಲದಲ್ಲೂ ಅನೇಕ ದುರ್ಬೋಧಕರು ಸೈತಾನನಿಂದ ಉಪಯೋಗಿಸಲ್ಪಟ್ಟು ಸುವಾರ್ತೆಯ ಸಂದೇಶವನ್ನು ಕಲಬರಿಕೆ ಮಾಡೋದನ್ನು ನಾವು ನೋಡ್ಬೋದು. ಸುವಾರ್ತೆಯ ಸಂದೇಶವನ್ನು, ದೇವರ ವಾಕ್ಯವನ್ನು ಹಾಳು ಮಾಡೋದು, ಭ್ರಷ್ಟಪಡಿಸೋದನ್ನು ನಾವು ನೋಡ್ಬೋದು. ಅದರ ವಿರುದ್ಧವಾಗಿ ಅಪೊಸ್ತಲನಾದ ಪೌಲನು ಅನೇಕ ಸಂದರ್ಭಗಳಲ್ಲಿ ತನ್ನ ಪತ್ರಿಕೆಗಳಲ್ಲಿ ಬರೆದಿರೋದನ್ನು ನಾವು ಗಮನಿಸ್ಬೋದು. ಅದರ ವಿಷಯವಾಗಿ ಒಂದು ವಾಕ್ಯ ನಾವು ಓದೋಣ. 2 ಕೊರಿಂಥದವರಿಗೆ ಬರೆಯಲ್ಪಟ್ಟ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ಕಲಬರಿಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತನಾಡುತ್ತೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ನಮಗೆ ತಿಳಿಸೋ ಒಂದು ಮಾತು, ಆ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ಅಪೊಸ್ತಲನಾದ ಪೌಲನು ಸೇವೆ ಮಾಡೋ ಆ ಕಾಲದಲ್ಲೇ ಅನೇಕ ಜನರು ಈ ರೀತಿ ದೇವರ ವಾಕ್ಯವನ್ನು ಕಲಬರಿಕೆ ಮಾಡ್ತಾಯಿದ್ರು, ದೇವರ ವಾಕ್ಯವನ್ನು ಬದಲಾಯಿಸ್ತಾ ಇದ್ರು, ಭ್ರಷ್ಟಪಡಿಸ್ತಾ ಇದ್ರು, ಸುವಾರ್ತೆಯ ಸಂದೇಶವನ್ನು ಭ್ರಷ್ಟಪಡಿಸ್ತಾ ಇದ್ರು. ಆದರೆ ಪೌಲನು ಹೇಳೋದು ತಾನು ಅಂಥವನಲ್ಲ ಅಂತ. ಆದರೆ ಈ ದುರ್ಬೋಧನೆಗಳ ವಿರುದ್ಧವಾಗಿ ಅಪೊಸ್ತಲನಾದ ಪೌಲನು ಅನೇಕ ಸಂದರ್ಭಗಳಲ್ಲಿ ತನ್ನ ಪತ್ರಿಕೆಗಳಲ್ಲಿ ಬರೆದಿದ್ದುಂಟು. ಅದರಲ್ಲಿ ಒಂದು ನಾವು ಓದೋಣ. ಗಲಾತ್ಯದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ 6ನಿಂದ 9ವರೆಗೂ ನಾವು ಓದೋಣ. ಕ್ರಿಸ್ತನ ಕೃಪೆಯಲ್ಲಿ ನಿಮ್ಮನ್ನು ಕರೆದಾತನಿಂದ ನೀವು ಇಷ್ಟು ಬೇಗನೆ ಬೇರೆ ಸುವಾರ್ತೆಗೆ ತಿರುಗಿಕೊಂಡಿರೆಂದು ನಾನು ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮನ್ನು ಕಳವಳಪಡಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಯಲ್ಲದೆ ಬೇರೆ ಯಾವ ಸುವಾರ್ತೆಯನ್ನು ನಾವೇ ಆಗಲಿ ಸ್ವರ್ಗದಿಂದ ಬಂದ ದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಯನ್ನಲ್ಲದೆ ಯಾವನಾದರೂ ಬೇರೆ ಸುವಾರ್ತೆಯನ್ನು ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ಅಪೊಸ್ತಲನಾದ ಪೌಲನು ದುರ್ಬೋಧನೆಗಳ ಬಗ್ಗೆ ಬರೆಯುವಾಗ ಹಲವಾರು ಸಂದರ್ಭಗಳಲ್ಲಿ ಒಂದು ಸಂದರ್ಭ ಇದಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಬಹು ಕಠಿಣವಾದ ಪದಗಳನ್ನ ಉಪಯೋಗಿಸೋದನ್ನು ನಾವು ಗಮನಿಸ್ಬೋದು. ಅದರ ಕಾರಣ ಇದು ಒಂದು ಗಂಭೀರವಾದ ಒಂದು ವಿಷಯ. ಸುವಾರ್ತೆಯಿಂದ ರಕ್ಷಣೆ ಉಂಟಾಗುತ್ತೆ. ಆ ಸುವಾರ್ತೆಯನ್ನೇ ನಾವು ಬದಲಾಯಿಸಿದ್ರೆ ಅದರಿಂದ ರಕ್ಷಣೆ ಉಂಟಾಗಲ್ಲ, ವಂಚನೆ ಉಂಟಾಗುತ್ತೆ. ಜನರು ಅಂದ್ಕೊಳ್ತಾರೆ ನಾವು ರಕ್ಷಣೆ ಪಡೆದಿದ್ದೇವೆ, ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದರೆ ಅವರು ರಕ್ಷಿಸಲ್ಪಟ್ಟಿಲ್ಲ, ಅವ್ರು ನರಕದಲ್ಲ ಹೋಗಿ ಸೇರ್ತಾರೆ. ಆದ್ದರಿಂದ ಈ ದುರ್ಬೋಧನೆಗಳ ವಿರುದ್ಧವಾಗಿ ನಾವು ಹೋರಾಡೋದು ತುಂಬ ಅವಶ್ಯಕವಾದದ್ದು, ಪ್ರಮುಖವಾದದ್ದು. ಅದಲ್ಲದೆ ಇವುಗಳನ್ನ ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಈ ದುರ್ಬೋಧನೆಗಳ ವಿರುದ್ಧವಾಗಿ ಬರೀತಾ ಇದ್ದಾನೆ. ಈ ಸುವಾರ್ತೆಯ ಸಂದೇಶವನ್ನು ಮಾರ್ಪಡಿಸೋ ಆ ಜನರ ವಿರುದ್ಧವಾಗಿ, ಅವರ ಬೋಧನೆಗಳ ವಿರುದ್ಧವಾಗಿ ಬರೀತಾ ಇದ್ದಾನೆ. ಅದೇ ರೀತಿ ನಮ್ಮ ಕಾಲದಲ್ಲೂ ಸುವಾರ್ತೆಯನ್ನು ಬದಲಾಯಿಸೋ ಜನರಿದ್ದಾರೆ, ದುರ್ಬೋಧಕರಿದ್ದಾರೆ. ಅವರನ್ನು ನಾವು ಎದುರಿಸಬೇಕಾಗಿದೆ, ಗುರುತಿಸಬೇಕಾಗಿದೆ. ಆದರೆ ಮೊಟ್ಟ ಮೊದಲಾಗಿ ಈ ದುರ್ಬೋಧನೆಗಳು ಹೇಗುಂಟಾಗುತ್ತೆ, ಇವು ಉಂಟಾಗೋದಕ್ಕೆ ಸಂದರ್ಭಗಳು ಹೇಗೆ ಒದಗಿ ಬರುತ್ತವೆ ಎಂಬುದಾಗಿ ನಾವು ಗಮನಿಸೋಣ. ಮೊಟ್ಟ ಮೊದಲಾಗಿ ನಾವು ಬೋಧಕರನ್ನು ಕಣ್ಮುಚ್ಚಿ ಯಾವತ್ತೂ ನಂಬಬಾರ್ದು. ಬೋಧಕರು ಮನುಷ್ಯರಾಗಿದ್ದಾರೆ, ಅವರು ದೇವರಲ್ಲ. ಅವರಲ್ಲಿ ತಪ್ಪು ಬರ್ಬೋದು, ತಿಳ್ಕೊಂಡೋ ತಿಳಿದೇನೋ ಅವರು ತಪ್ಪಾಗಿ ಬೋಧಿಸ್ಬೋದು. ಆದ್ದರಿಂದ ಎಂತಹ ಒಳ್ಳೆಯ ಬೋಧಕರಾಗಿದ್ದರು, ಶ್ರೇಷ್ಠರಾಗಿರೋ ಬೋಧಕರಾಗಿದ್ದರು, ಎಷ್ಟೇ ಪರಿಶುದ್ಧರಾಗಿರೋ ಬೋಧಕರಾಗಿದ್ದರು, ಅವರು ಬೋಧಿಸೋವಾಗ ದೇವ್ರ ವಾಕ್ಯದಿಂದ ನಮಗೆ ಆಲೋಚನೆಗಳನ್ನ, ಬೋಧನೆಗಳನ್ನ ತಿಳಿಸೋವಾಗ ನಾವು ಯಾವತ್ತೂ ಕೂಡ ಅವರನ್ನು ಕಣ್ಮುಚ್ಚಿ ನಾವು ನಂಬಬಾರ್ದು.
ದೇವರ ವಾಕ್ಯದಲ್ಲಿ ಆ ರೀತಿ ಬರೆದಿದೆಯೋ ಇಲ್ವಾ ಅಂತ ನಾವು ದೇವರ ವಾಕ್ಯವನ್ನು ಓದಿ ಅಧ್ಯಯನ ಮಾಡಿ ನಾವು ಶೋಧಿಸಬೇಕು. ಅದರ ವಿಷಯವಾಗಿ ದೇವರ ವಾಕ್ಯದಿಂದ ಒಂದು ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳಲ್ಲಿ 17ನೇ ಅಧ್ಯಾಯ 11ನೇ ವಾಕ್ಯ. ಅಲ್ಲಿಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂದು ಪ್ರತಿದಿನವೂ ಬರಹಗಳನ್ನು ಶೋಧಿಸುತ್ತಿದ್ದರು. ಇಲ್ಲಿ ನಾವು ಓದ್ತಾ ಇರೋ ಸಂದರ್ಭ, ಪೌಲನು ಒಂದು ಸ್ಥಳದಲ್ಲಿ ಬೆರೋಯದಲ್ಲಿ ಸುವಾರ್ತೆಯನ್ನು ಸಾರೋದಕ್ಕೆ ಬಂದ. ಅಲ್ಲಿ ಸಭಾಮಂದಿರದಲ್ಲಿ ಹೋಗಿ ಯಹೂದ್ಯರಿಗೆ ಸುವಾರ್ತೆಯನ್ನು ತಿಳಿಸ್ದ. ಆಗ ಅಲ್ಲಿರೋ ಯಹೂದ್ಯರು ಥೆಸಲೋನಿಕದಲ್ಲಿದ್ದ ಆ ಯಹೂದ್ಯರಿಗಿಂತ ದೇವ್ರ ವಾಕ್ಯ ಹೇಳುತ್ತೆ ಅವರು ಸದ್ಗುಣವುಳ್ಳವರಾಗಿದ್ದರು. ಆ ರೀತಿ ಬರೆಯೋದಕ್ಕೆ ಕಾರಣ ಏನು? ಪವಿತ್ರ ಆತ್ಮನು ಈ ದೇವ್ರ ವಾಕ್ಯದ ಭಾಗದಲ್ಲಿ ಈ ರೀತಿ ಬರೆಯೋದಕ್ಕೆ ಕಾರಣ ಏನು? ಅವರಲ್ಲಿ ಯಾವ ಸದ್ಗುಣ ಇತ್ತು? ದೇವ್ರ ವಾಕ್ಯ ಹೇಳೋದು ಅವರು ವಾಕ್ಯವನ್ನು ಸಿದ್ಧ ಮನಸ್ಸಿನಿಂದ ಅಂಗೀಕರಿಸಿದರು. ಅದು ಮಾತ್ರವಲ್ಲ, ಅಪೊಸ್ತಲನಾದ ಪೌಲನು ಬೋಧಿಸ್ತಾ ಇರೋ ಈ ಸಂದೇಶ ದೇವ್ರ ವಾಕ್ಯದ ಮೇರೆಗೆ ಇದೆಯೋ, ದೇವ್ರ ವಾಕ್ಯದ ಅನುಸಾರವಾಗಿದೆಯೋ ಇಲ್ವೋ ಅಂತ ದೇವ್ರ ವಾಕ್ಯವನ್ನು ಅವರು ಓದಿ ಅಧ್ಯಯನ ಮಾಡಿ ಅವರು ಶೋಧಿಸ್ತಾ ಇದ್ದರು. ಅವರು ಕೇಳೋ ಆ ಬೋಧನೆಗಳನ್ನ ದೇವರ ವಾಕ್ಯದ ಪುನಾದಿಯಲ್ಲಿ ಅವರು ಶೋಧಿಸುವವರಾಗಿದ್ದರು. ಆದ್ದರಿಂದ ದೇವ್ರ ವಾಕ್ಯ ಹೇಳುತ್ತೆ ಅವರು ಸದ್ಗುಣವುಳ್ಳವರಾಗಿದ್ದರು. ಥೆಸಲೋನಿಕದಲ್ಲಿದ್ದ ಯಹೂದ್ಯರಿಗಿಂತ ಇವರು ಸದ್ಗುಣವುಳ್ಳವರಾಗಿದ್ದರು. ಇಲ್ಲಿ ನಾವು ಓದೋದು ಅವರು ಬರಹಗಳನ್ನು ಶೋಧಿಸುತ್ತಿದ್ದರು. ಈ ಬರಹಗಳು ಅಂದರೆ ಬರೆಯಲ್ಪಟ್ಟ ದೇವ್ರ ವಾಕ್ಯ, ಹಳೆಯ ಒಡಂಬಡಿಕೆಯ ಗ್ರಂಥಗಳು. ಅವುಗಳನ್ನ ದೇವ್ರ ವಾಕ್ಯವನ್ನು ಅವರು ಶೋಧಿಸ್ತಾ ಇದ್ದರು. ಪೌಲನು ಹೇಳ್ತಾ ಇರೋ ಮಾತುಗಳು ಹಳೆಯ ಒಡಂಬಡಿಕೆಯ ದೇವ್ರ ವಾಕ್ಯದ ಮೇರೆಗೆ, ದೇವ್ರ ವಾಕ್ಯದ ಅನುಸಾರವಾಗಿ ಇದೆಯೋ ಇಲ್ವೋ ಅಂತ. ಅದು ಅನುಸಾರವಾಗಿದ್ದರೆ ಮಾತ್ರನೇ ಅವರು ಸ್ವೀಕರಿಸೋದು. ಅದೇ ರೀತಿ ನಾವು ಬೋಧಕರನ್ನ ನಾವು ನೋಡಿ, ಅವರ ಶ್ರೇಷ್ಠತೆ ನೋಡಿ, ಅವರ ಗುಣಗಳನ್ನ ನೋಡಿ ನಾವು ಯಾವತ್ತು ಕಣ್ಮುಚ್ಚಿ ಅವ್ರನ್ನ ನಂಬಾರ್ದು. ಅವರು ಒಳ್ಳೆಯವರೇ, ಒಳ್ಳೆಯದು, ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಆದರೆ ಅವರು ಬೋಧನೆ ನೀಡುವಾಗ ಆ ಬೋಧನೆ ದೇವ್ರ ವಾಕ್ಯದ ಮೇರೆಗೆ ಇದೆಯೋ ಇಲ್ವೋ ಅಂತ ನಾವು ನೋಡಬೇಕಾಗಿದೆ. ಆದ್ದರಿಂದಲೇ ಈ ಯುಗದಲ್ಲಿ, ಈ ಶತಮಾನದಲ್ಲಿ ದೇವರು ನಮಗೆ ತನ್ನ ವಾಕ್ಯವನ್ನು ಇಷ್ಟು ಸೌಲಭ್ಯವಾಗಿ ನಮಗೆ ಕೊಟ್ಟಿದ್ದಾನೆ. ದೇವ್ರ ವಾಕ್ಯ ನಮಗೆ ಓದಿ ಗ್ರಹಿಸತಕ್ಕ ಭಾಷೆಯಲ್ಲಿ ನಮಗೆ ದೊರಕಿದೆ. ಕನ್ನಡದಲ್ಲಿ ನಾವು ಓದ್ಬೋದು, ಇಂಗ್ಲೀಷ್ನಲ್ಲಿ ನಾವು ಓದ್ಬೋದು. ಈ ರೀತಿ ಒಂದು ಕಾಲದಲ್ಲಿ ಇರಲಿಲ್ಲ. ದೇವ್ರ ವಾಕ್ಯ ವಿರಳವಾಗಿತ್ತು. ದೇವ್ರ ವಾಕ್ಯ ಅಷ್ಟು ಸುಲಭವಾಗಿ ಓದಿ ಗ್ರಹಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ಕೈಗಳಲ್ಲಿ ದೇವ್ರ ವಾಕ್ಯ, ಅಮೂಲ್ಯವಾದ ದೇವ್ರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನಾವು ದೇವ್ರ ವಾಕ್ಯವನ್ನು ಓದೋದಕ್ಕೆ, ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಉತ್ಸಾಹ ಬೇಕು. ನಾವಿದರಲ್ಲಿ ಸೋಮಾರಿತನ ತೋರಿಸಬಾರ್ದು. ಆದ್ದರಿಂದ ನಾವು ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಅದಲ್ಲದೆ ಎರಡನೇದಾಗಿ ನಾವು ನೋಡೋದು, ದೇವ್ರ ವಾಕ್ಯವನ್ನು ನಾವು ವೈಯಕ್ತಿಕವಾಗಿ ನಾವು ಸ್ವಂತವಾಗಿ ದೇವ್ರ ವಾಕ್ಯವನ್ನು ತಗೊಂಡು ನಾವು ಓದಿ ಅಧ್ಯಯನ ಮಾಡೋದಿಲ್ಲ. ಇದು ಒಂದು ಎರಡನೇ ಕಾರಣವಾಗಿದೆ. ನಾವು ಎಷ್ಟೋ ಸಾರಿ ನಾವು ಬೋಧನೆಗಳನ್ನ ಕೇಳ್ತೀವಿ, ಆದರೆ ನಾವು ಸ್ವಂತವಾಗಿ ಓದೋದಕ್ಕೆ, ಸ್ವಂತವಾಗಿ ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಒಂದು ವಿಧವಾದ ಸೋಮಾರಿತನವಿದೆ. ಇಲ್ಲದೇ ಇದ್ದರೆ ಶ್ರದ್ಧೆಯ ಒಂದು ಕೊರತೆ ಇದೆ. ಅದರಿಂದ ನಾವು ದೇವ್ರ ವಾಕ್ಯವನ್ನು ನಾವು ಅಧ್ಯಯನ ಮಾಡೋದು ತುಂಬ ಅವಶ್ಯವಾದದ್ದು. ಅದಲ್ಲದೆ ಅನೇಕ ಸಂದರ್ಭಗಳಲ್ಲಿ ನಾವು ದುರ್ಬೋಧನೆಗಳ ಗುಂಡಿಗಳಲ್ಲಿ ಬೀಳೋದಕ್ಕೆ ಕಾರಣವಾಗೋದು ನಮ್ಮ ಸ್ವಂತ ದುರಾಶೆಗಳು, ನಮ್ಮ ಮನಸ್ಸಿನಲ್ಲಿರುವ ದುರಾಶೆಗಳು. ಈ ದುರಾಶೆಗಳನ್ನ ಇಟ್ಕೊಂಡು ನಾವು ದೇವ್ರ ವಾಕ್ಯವನ್ನು ಓದ್ತೀವಿ, ದೇವ್ರ ವಾಕ್ಯವನ್ನು ನಾವು ಕೇಳ್ತೀವಿ. ನಮ್ಮ ದುರಾಶೆಗಳನ್ನ ತೃಪ್ತಿಪಡಿಸೋ ವಿಷಯಗಳನ್ನ ನಾವು ಕೇಳುವಾಗ ನಾವು ಸ್ವೀಕರಿಸ್ತೀವಿ. ಅವು ದೇವ್ರ ವಾಕ್ಯದ ಅನುಸಾರವಾಗಿ ಇದೆಯೋ ಇಲ್ವೋ ಅಂತ ನಮಗೆ ಚಿಂತೆ ಇಲ್ಲ. ಯಾಕಂದರೆ ನಮ್ಮ ಆಗ್ರಹಗಳು ನೆರವೇರಿಸಲ್ಪಟ್ಟರೆ ಸಾಕು. ಆದ್ದರಿಂದ ನಾವು ದೇವ್ರ ವಾಕ್ಯವನ್ನು ನಾವು ಶೋಧಿಸಲ್ಲ. ಬೋಧನೆಗಳನ್ನ ದೇವ್ರ ವಾಕ್ಯದ ಪುನಾದಿಯಲ್ಲಿ ನಾವು ಶೋಧಿಸಲ್ಲ. ಅದು ತುಂಬ ಅಪಾಯಕರವಾದ ಒಂದು ವಿಷಯ. ಅದರಿಂದ ನಮ್ಮ ದುರಾಶೆಗಳಿಂದ ನಮಗೆ ಒಂದು ವಿಮೋಚನೆ ಬೇಕು. ಅದ್ರ ಜೊತೆ ನಾವು ದೇವರಿಗೆ ಸಮರ್ಪಿತವಾಗಿರಬೇಕು. ದೇವರೇ, ನಿನ್ನ ಚಿತ್ತವು ನನ್ನ ಜೀವನದಲ್ಲಿ ನಡೆದರೆ ಸಾಕು. ನನ್ನ ಆಸೆಗಳಲ್ಲ, ನನ್ನ ಆಗ್ರಹವಲ್ಲ, ನನ್ನ ಚಿತ್ತ, ನನ್ನ ಯೋಜನೆ ಅಲ್ಲ. ದೇವರೇ, ನಿನ್ನ ಯೋಜನೆ, ನಿನ್ನ ಚಿತ್ತ ಮಾತ್ರ ನೆರವೇರಿದ್ರೆ ಸಾಕು. ಅದೇನೇ ಆಗಿರಲಿ ನನಗೆ ಸ್ವೀಕಾರವಾಗಿದೆ.
ನಾನು ಸ್ವೀಕರಿಸುತ್ತೇನೆ. ದೇವರೇ, ನಿನ್ನ ಚಿತ್ತ ಮಾತ್ರ ನನ್ನ ಜೀವನದಲ್ಲಿ ನೆರವೇರಲಿ. ಆ ರೀತಿ ಪೂರ್ಣವಾಗಿ, ಸಂಪೂರ್ಣವಾಗಿ ನಾವು ದೇವರಿಗೆ ಸಮರ್ಪಿತವಾಗಿರೋದು ತುಂಬ ಅವಶ್ಯಕವಾದದ್ದು. ಆ ರೀತಿ ನಾವು ದೇವರಿಗೆ ಪೂರ್ಣವಾಗಿ ಸಮರ್ಪಿತವಾಗಿ ಇರದೇ ಇದ್ದರೆ ಅಪಾಯ ಇದೆ. ನಾವು ದುರ್ಬೋಧನೆಗಳ ಗುಂಡಿಯಲ್ಲಿ ನಾವು ಬೀಳ್ತೀವಿ. ಅದಲ್ಲದೆ ದೇವರ ವಾಕ್ಯವನ್ನು ನಾವು ವ್ಯಾಖ್ಯಾನ ಮಾಡುವಾಗ ನಾವು ಅದನ್ನು ತಪ್ಪಾಗಿ ನಾವು ವ್ಯಾಖ್ಯಾನ ಮಾಡೋದ್ರಿಂದ ಅನೇಕ ದುರ್ಬೋಧನೆಗಳು ಬರ್ತವೆ. ಇದು ಒಂದು ಮುಖ್ಯವಾದ ಕಾರಣವಾಗಿದೆ. ನಾವು ದೇವರ ವಾಕ್ಯವನ್ನು ಓದೋದು ಒಳ್ಳೆಯದು, ನಾವು ಅದನ್ನು ಗ್ರಹಿಸಬೇಕು, ಅದರಂತೆ ನಾವು ಜೀವಿಸಬೇಕು. ಆದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳುವಾಗ, ತಿಳ್ಕೊಳ್ಳುವಾಗ, ಇದನ್ನು ವ್ಯಾಖ್ಯಾನಿಸುವಾಗ ನಾವು ಅದನ್ನು ತಪ್ಪಾಗಿ ವ್ಯಾಖ್ಯಾನಿಸಿದ್ರೆ ನಾವೊಂದು ತಪ್ಪಾದ ದಾರಿಯಲ್ಲಿ ಇಳಿತೀವಿ, ದುರ್ಬೋಧನೆಗಳ ಮಾರ್ಗದಲ್ಲಿ ನಾವು ಇಳಿತೀವಿ. ಆದ್ದರಿಂದ ನಾವು ದೇವ್ರ ವಾಕ್ಯವನ್ನು ಸರಿಯಾಗಿ ವ್ಯಾಖ್ಯಾನಿಸೋದು ತುಂಬ ಅವಶ್ಯವಾದದ್ದು. ತಪ್ಪಾಗಿ ವ್ಯಾಖ್ಯಾನಿಸಿದ್ರೆ ಇದೇ ದೇವ್ರ ವಾಕ್ಯದ ಮೂಲಕ ನಮಗೆ ದುರ್ಬೋಧನೆಗಳು ಉಂಟಾಗ್ಬೋದು. ಆದ್ದರಿಂದ ಮೊಟ್ಟ ಮೊದಲಾಗಿ ನಾವು ವ್ಯಾಖ್ಯಾನಿಸುವಾಗ ನಾವು ದೇವರು ಬೇರೆ ಬೇರೆ ಯುಗಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಮನುಷ್ಯನ ಜೀವನದಲ್ಲಿ ಹೇಗೆ ಕಾರ್ಯ ಮಾಡಿದ್ದು ಅಂತ ನಾವು ಗ್ರಹಿಸಬೇಕಾಗಿದೆ. ಬೇರೆ ಬೇರೆ ಯುಗಗಳಲ್ಲಿ ದೇವರು ಮನುಷ್ಯನ ಜೊತೆ ವ್ಯವಹರಿಸಿದ್ದು ಬೇರೆ ಬೇರೆ ರೀತಿಗಳಲ್ಲಿ. ಇದು ನಾವು ದೇವ್ರ ವಾಕ್ಯವನ್ನು ಆಳವಾಗಿ ಅಧ್ಯಯನ ಮಾಡುವಾಗ ನಮ್ಗೆ ಅರ್ಥ ಆಗುತ್ತೆ. ದೇವರು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಜೊತೆ ವ್ಯವಹರಿಸಿದ್ದು ಒಂದೇ ರೀತಿಯಲ್ಲ. ನಾವು ದೇವ್ರ ವಾಕ್ಯದಲ್ಲಿ ನ್ಯಾಯ ಪ್ರಮಾಣದ, ಧರ್ಮಶಾಸ್ತ್ರದ ಯುಗದ ಬಗ್ಗೆ ನಾವು ಓದ್ತೀವಿ, ಕೃಪೆಯ ಯುಗದ ಬಗ್ಗೆ ನಾವು ಓದ್ತೀವಿ. ಇವತ್ತು ನಾವು ಇರೋದು ಕೃಪೆಯ ಯುಗ. ಕೃಪೆಯ ಯುಗ ಮತ್ತು ಧರ್ಮಶಾಸ್ತ್ರದ ಅಥವಾ ನ್ಯಾಯ ಪ್ರಮಾಣದ ಯುಗ, ಇವುಗಳ ಎರಡರಲ್ಲೂ ತುಂಬ ವ್ಯತ್ಯಾಸ ಇದೆ. ದೇವರು ಮನುಷ್ಯನ ಜೊತೆ ವ್ಯವಹರಿಸಿದ್ದು ಈ ಎರಡು ಯುಗಗಳಲ್ಲಿ ಒಂದೇ ರೀತಿಯಲ್ಲ. ಇದನ್ನು ನಾವು ಗ್ರಹಿಸಬೇಕಾಗಿದೆ. ಇದನ್ನು ಗ್ರಹಿಸದೇ ಇರೋದ್ರಿಂದ ಅನೇಕ ಬೋಧಕರು ತಪ್ಪಾಗಿ ಬೋಧಿಸೋದುಂಟು. ಹಳೆಯ ಒಡಂಬಡಿಕೆಯಲ್ಲಿ ನಾವು ಬೇರೆ ಒಂದು ಯುಗವನ್ನು ನಾವು ಗಮನಿಸೋದು, ಹೊಸ ಒಡಂಬಡಿಕೆಯಲ್ಲಿ ಇದೊಂದು ಬೇರೆ ಒಂದು ಕಾಲ, ಬೇರೆ ಒಂದು ಯುಗ. ಈ ಯುಗದಲ್ಲಿ ದೇವರು ಮನುಷ್ಯನ ಜೊತೆ ಹೇಗೆ ವ್ಯವಹರಿಸೋದು, ಈ ಎರಡರ ಮಧ್ಯೆ ಇರೋ ವ್ಯತ್ಯಾಸಗಳನ್ನ ನಾವು ಗ್ರಹಿಸಬೇಕಾಗಿದೆ. ಇಲ್ಲದೇ ಇದ್ದರೆ ನಾವು ಹಳೆಯ ಒಡಂಬಡಿಕೆಯಲ್ಲಿರೋ ವಾಕ್ಯಗಳನ್ನ ನಾವು ತಪ್ಪಾಗಿ ನಾವು ತಿಳ್ಕೊಳ್ತೀವಿ, ತಪ್ಪಾಗಿ ನಾವು ವ್ಯಾಖ್ಯಾನಿಸ್ತೀವಿ. ಅನೇಕ ಸಂದರ್ಭಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಹಳೆಯ ಒಡಂಬಡಿಕೆಯ ಪುನಾದಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆ ರೀತಿ ಅಲ್ಲ ನಾವು ಮಾಡಬೇಕಾಗಿರೋದು. ನಾವು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ಹಳೆಯ ಒಡಂಬಡಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಜೀವಿಸ್ತಾ ಇರೋ ಈ ಯುಗ ಹಳೆಯ ಒಡಂಬಡಿಕೆ ಅಲ್ಲ, ಹೊಸ ಒಡಂಬಡಿಕೆಯ ಯುಗವಾಗಿದೆ, ಹೊಸ ಒಡಂಬಡಿಕೆಯ ಕಾಲವಾಗಿದೆ. ಆದ್ದರಿಂದ ನಾವು ಶ್ರದ್ಧೆ ನೀಡಬೇಕಾಗಿರೋದು ಹಳೆಯ ಒಡಂಬಡಿಕೆ ಅಲ್ಲ, ಹೊಸ ಒಡಂಬಡಿಕೆಯ ಮೇಲೆ ನಾವು ಶ್ರದ್ಧೆ ನೀಡಬೇಕು. ಹಳೆಯ ಒಡಂಬಡಿಕೆಯನ್ನು ನಾವು ಓದಬೇಕು, ಆದರೆ ಅದರಲ್ಲಿ ಇರೋ ವಾಕ್ಯಗಳನ್ನ ನಾವು ಗ್ರಹಿಸುವಾಗ ಹೊಸ ಒಡಂಬಡಿಕೆಯಲ್ಲಿರೋ ಪ್ರಕಟಣೆಯ ಬೆಳಕಿನಲ್ಲಿ ಹಳೆಯ ಒಡಂಬಡಿಕೆಯನ್ನು ನಾವು ಗ್ರಹಿಸಬೇಕು. ಆದರೆ ಹಾಗೆ ಮಾಡದೆ ನಾವು ಹಳೆಯ ಒಡಂಬಡಿಕೆಯ ಬೆಳಕಿನಲ್ಲಿ ಹೊಸ ಒಡಂಬಡಿಕೆಯನ್ನು ನಾವು ಗ್ರಹಿಸೋದಕ್ಕೆ ಪ್ರಯತ್ನಿಸಿದ್ರೆ ನಾವು ತಪ್ಪಾದ ದಾರಿಯಲ್ಲಿ ನಾವು ಹೋಗ್ತೀವಿ. ಅದಲ್ಲದೆ ಎರಡನೇದಾಗಿ ದೇವ್ರ ವಾಕ್ಯವನ್ನು ನಾವು ಗ್ರಹಿಸುವಾಗ, ವ್ಯಾಖ್ಯಾನ ಮಾಡುವಾಗ ನಾವು ಯಾವೊಂದು ವಾಕ್ಯವನ್ನು ನಾವು ತಗೊಂಡ್ರು ಆ ವಾಕ್ಯವನ್ನು ನಾವು ಅದರ ಸಂದರ್ಭದಿಂದ ನಾವು ತೆಗೆದುಹಾಕಿ ನಾವು ವ್ಯಾಖ್ಯಾನಿಸಬಾರ್ದು. ಒಂದು ವಾಕ್ಯವನ್ನು ನಾವು ವ್ಯಾಖ್ಯಾನಿಸುವಾಗ ಆ ವಾಕ್ಯ ಎಂತಹ ಒಂದು ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ಗ್ರಹಿಸಬೇಕಾಗಿದೆ. ಆ ರೀತಿ ನಾವು ಆ ಸಂದರ್ಭ ತಿಳ್ಕೊಳ್ದೆ, ಆ ಸಂದರ್ಭವನ್ನು ನಾವು ಗಮನಿಸದೇ ಇದ್ದರೆ ನಾವು ತಪ್ಪಾಗಿ ಆ ವಾಕ್ಯವನ್ನು ನಾವು ವ್ಯಾಖ್ಯಾನಿಸ್ತೀವಿ. ಅದರಿಂದ ವಾಕ್ಯಗಳದ್ದು ಸಂದರ್ಭ ನಾವು ಗಮನಿಸಬೇಕಾಗಿದೆ. ಅದಲ್ಲದೆ ಯಾವೊಂದು ಉಪದೇಶ, ಯಾವೊಂದು ಸಿದ್ಧಾಂತವನ್ನು ನಾವು ಸ್ಥಾಪಿಸುವಾಗಲೂ ಒಂದೇ ಒಂದು ವಾಕ್ಯವನ್ನು, ಇಲ್ಲದಿದ್ದರೆ ಒಂದೇ ಒಂದು ವಾಕ್ಯ ಭಾಗವನ್ನು ತಗೊಂಡು ನಾವೊಂದು ಸಿದ್ಧಾಂತವನ್ನು, ಒಂದು ಉಪದೇಶವನ್ನು ಸ್ಥಾಪಿಸೋದಕ್ಕೆ ಸಾಧ್ಯವಲ್ಲ. ಆ ರೀತಿ ಅಲ್ಲ ನಾವು ಉಪದೇಶಗಳನ್ನ ಸ್ಥಾಪಿಸೋದು. ಒಂದೇ ಒಂದು ವಾಕ್ಯ ಭಾಗವನ್ನು ತಗೊಂಡು ಉಪದೇಶವನ್ನು ನಾವು ಸ್ಥಾಪಿಸುವಾಗ ನಾವು ತಪ್ಪಾದ ದಾರಿಯಲ್ಲಿ ನಾವು ಇಳಿತೀವಿ. ಆ ರೀತಿ ನಾವು ಮಾಡದೆ ದೇವ್ರ ವಾಕ್ಯವನ್ನು ಸಂಪೂರ್ಣವಾಗಿ ನಾವು ತಗೊಂಡು ಈ ಒಂದು ವಿಷಯದಲ್ಲಿ ದೇವ್ರ ವಾಕ್ಯದಲ್ಲಿ ಎಲ್ಲ ಗ್ರಂಥಗಳಲ್ಲೂ ಹೇಗೆ ಬರೆಯಲ್ಪಟ್ಟಿದೆ ಅಂತ ನಾವು ಗಮನಿಸಿ ಒಂದು ನಿರ್ಧಾರಕ್ಕೆ ನಾವು ಬರಬೇಕು.
ಒಂದು ಉಪದೇಶದ ವಿಷಯದಲ್ಲಿ ನಾವು ನಿರ್ಧಾರಕ್ಕೆ ಬರಬೇಕು. ಈ ಒಂದು ಉಪದೇಶದ ವಿಷಯದಲ್ಲಿ, ಈ ಒಂದು ಸಿದ್ಧಾಂತದ ವಿಷಯದಲ್ಲಿ, ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಸಂಪೂರ್ಣ ದೇವರ ವಾಕ್ಯದಲ್ಲಿ ಎಲ್ಲ ಗ್ರಂಥಗಳನ್ನು ನಾವು ಶೋಧಿಸಿ ಈ ವಿಷಯವಾಗಿ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಅಧ್ಯಯನ ಮಾಡಿ ನಾವು ಗಮನಿಸಬೇಕು. ಆವಾಗ ಮಾತ್ರನೇ ನಾವು ಒಂದು ಉಪದೇಶವನ್ನು, ಒಂದು ಸಿದ್ಧಾಂತವನ್ನು ಸ್ಥಾಪಿಸೋದಕ್ಕೆ ಸಾಧ್ಯ. ಒಂದೇ ಒಂದು ವಾಕ್ಯವನ್ನು, ಒಂದೇ ಒಂದು ವಾಕ್ಯ ಭಾಗವನ್ನು ನಾವು ತಗೊಂಡು ನಾವು ಒಂದು ಉಪದೇಶವನ್ನು ಸ್ಥಾಪಿಸೋದಕ್ಕೆ ನೋಡಿದ್ರೆ ನಾವು ತಪ್ಪಾದ ದಾರಿಯಲ್ಲಿ ಇಳಿತೀವಿ, ಒಂದು ತಪ್ಪಾದ ವ್ಯಾಖ್ಯಾನ ನಾವು ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿರೋದು, ದೇವರ ವಾಕ್ಯವನ್ನು ನಾವು ವ್ಯಾಖ್ಯಾನಿಸುವಾಗ ದೇವರ ವಾಕ್ಯದಲ್ಲಿರೋ ಎಲ್ಲ ವಾಕ್ಯಗಳು, ಎಲ್ಲ ವಾಕ್ಯ ಭಾಗಗಳು ಸಮವಾಗಿ ಸರಳವಾಗಿ ನಮಗೆ ಅರ್ಥವಾಗುವಂಥದ್ದಲ್ಲ. ಕೆಲವು ವಾಕ್ಯ ಭಾಗಗಳು ನಮಗೆ ಸರಳವಾಗಿ ಸುಲಭವಾಗಿ ಅರ್ಥವಾಗುತ್ತೆ. ಆದರೆ ಕೆಲವು ವಾಕ್ಯಗಳನ್ನ ನಾವು ನೋಡುವಾಗ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಗ್ರಹಿಸೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಏಕೆಂದರೆ ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅವುಗಳದ್ದು ಸಂದರ್ಭ ಏನು ಅಂತ ನಾವು ಗಮನಿಸಬೇಕಾಗುತ್ತೆ. ಆ ಗ್ರಂಥವನ್ನು, ಆ ವಾಕ್ಯ ಭಾಗ ಇರೋ ಗ್ರಂಥವನ್ನು ನಾವು ಗಮನಿಸಬೇಕಾಗುತ್ತೆ, ಅಧ್ಯಯನ ಮಾಡಿ ಈ ವಿಷಯದ ಬಗ್ಗೆ ದೇವ್ರ ವಾಕ್ಯದಲ್ಲಿ ಎಲ್ಲ ಗ್ರಂಥಗಳಲ್ಲೂ ಹೇಗೆ ಬರೆಯಲ್ಪಟ್ಟಿದೆ ಅಂತ ನಾವು ಗಮನಿಸಬೇಕಾಗುತ್ತೆ. ಆವಾಗ ಮಾತ್ರನೇ ಆ ವಾಕ್ಯ ಭಾಗ ನಮಗೆ ಸರಿಯಾಗಿ ಅರ್ಥ ಆಗೋದು. ಆದ್ದರಿಂದ ಕೆಲವು ವಾಕ್ಯ ಭಾಗಗಳು ಸರಳವಾಗಿ ಅರ್ಥ ಆಗುತ್ತೆ, ಆದರೆ ಕೆಲವು ವಾಕ್ಯ ಭಾಗಗಳು ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆದ್ದರಿಂದ ದೇವ್ರ ವಾಕ್ಯವನ್ನು ನಾವು ಓದಿ ವ್ಯಾಖ್ಯಾನಿಸೋದಕ್ಕೆ ಪ್ರಯತ್ನಿಸುವಾಗ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಒಂದು ವಿಷಯ, ಯಾವೊಂದು ವಾಕ್ಯವನ್ನು, ಯಾವೊಂದು ವಾಕ್ಯ ಭಾಗವನ್ನು ನಾವು ವ್ಯಾಖ್ಯಾನಿಸುವಾಗ ಕಷ್ಟವಾಗಿರೋ ವಾಕ್ಯ ಭಾಗಗಳನ್ನ ತಗೊಂಡು ನಾವು ಬೇರೆ ವಾಕ್ಯಗಳನ್ನ ವ್ಯಾಖ್ಯಾನಿಸೋದಲ್ಲ ನಾವು ಮಾಡಬೇಕಾಗಿರೋದು. ನಾವು ಆ ರೀತಿ ಮಾಡದೆ ಆ ಒಂದು ವಿಷಯದಲ್ಲಿ ದೇವ್ರ ವಾಕ್ಯದಲ್ಲಿ ಸರಳವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ತಕ್ಕ ರೀತಿಯಲ್ಲಿ ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆಯೋ ಅವುಗಳನ್ನ ನಾವು ಗಮನಿಸಿ ಅವುಗಳ ಬೆಳಕಿನಲ್ಲಿ ನಾವು ಕಷ್ಟವಾದ ವಾಕ್ಯ ಭಾಗವನ್ನು ನಾವು ವ್ಯಾಖ್ಯಾನಿಸಬೇಕು. ಈ ದುರ್ಬೋಧನೆಗಳಲ್ಲಿ ನಾವು ಇಂಗ್ಲೀಷ್ನಲ್ಲಿ ಕಲ್ಟ್ಸ್ ಅಂತೀವಿ. ಕಲ್ಟ್ಸ್ ಅಂದರೆ ಕ್ರೈಸ್ತ ಮಾರ್ಗದಲ್ಲಿ ಆಗದೇ ಇರೋ ಸುಳ್ಳಾದ ಮಾರ್ಗಗಳು, ಸುಳ್ಳಾದ ವಿಭಾಗಗಳನ್ನ ನಾವು ನೋಡ್ಬೋದು. ಅವುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಕಲ್ಟ್ಸ್ ಅಂತೀವಿ. ಈ ಕಲ್ಟ್ಸ್ ಅಥವಾ ತೀವ್ರವಾದ ದುರ್ಬೋಧನೆಗಳು ಹೇಗೆ ಉಂಟಾಗುತ್ತೆ ಅಂತ ನಾವು ಗಮನಿಸಿದ್ರೆ, ಇವರು ಮಾಡೋದೇನಂತ ನಾವು ಗಮನಿಸಿದ್ರೆ, ದೇವ್ರ ವಾಕ್ಯವನ್ನು ಅವರು ವ್ಯಾಖ್ಯಾನಿಸುವಾಗ ಕಷ್ಟವಾದ ವಾಕ್ಯ ಭಾಗಗಳನ್ನ ತಗೊಂಡು ಅದರಿಂದ ಒಂದು ಉಪದೇಶವನ್ನು, ಒಂದು ಸಿದ್ಧಾಂತವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನಿಸ್ತಾರೆ. ಆ ರೀತಿ ಮಾಡುವಾಗ ಅವರು ಸುಲಭವಾಗಿ ಸರಳವಾಗಿ ನಮಗೆ ಅರ್ಥ ಆಗೋ ತಕ್ಕ ವಾಕ್ಯಗಳನ್ನ ಅವರು ಗಮನಿಸಲ್ಲ. ಆ ರೀತಿ ಮಾಡೋದ್ರಿಂದ ದುರ್ಬೋಧನೆಗಳು ಉಂಟಾಗುತ್ತೆ. ಆದ್ದರಿಂದ ನಾವು ದೇವ್ರ ವಾಕ್ಯ ವ್ಯಾಖ್ಯಾನಿಸುವಾಗ ಕಷ್ಟವಾದ ವಾಕ್ಯ ಭಾಗಗಳನ್ನಲ್ಲ, ಸರಳವಾಗಿ ನಮಗೆ ಅರ್ಥ ಆಗೋ ವಾಕ್ಯ ಭಾಗಗಳನ್ನ ನಾವು ಸಂಪೂರ್ಣವಾಗಿ ನಾವು ತಗೊಂಡು ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾದ ವಾಕ್ಯ ಭಾಗಗಳನ್ನ ಅದರ ಬೆಳಕಿನಲ್ಲಿ ನಾವು ವ್ಯಾಖ್ಯಾನಿಸಬೇಕು. ಅದಲ್ಲದೆ ದುರ್ಬೋಧನೆಗಳಲ್ಲಿ ಕೆಲವು ಉದಾಹರಣೆಗಳನ್ನ ನಾವು ಗಮನಿಸೋಣ. ಮೊಟ್ಟ ಮೊದಲಾಗಿ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರಾಸ್ಪೆರಿಟಿ ಗಾಸ್ಪಲ್ ಅಂತೀವಿ, ಸಮೃದ್ಧಿಯ ಸುವಾರ್ತೆ. ಈ ಸುವಾರ್ತೆ ಎಂಥದ್ದು ಅಂತ ಹೇಳಿದ್ರೆ, ಅವರು ಅವಕಾಶ ಪಡೋದು ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಯಜ್ಞವಾದ ಶಿಲುಬೆಯ ಮೇಲೆ ನಮಗೋಸ್ಕರ ಸತ್ತ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಂದು ಕಷ್ಟವು ದೇವರು ಅನುಮತಿಸಲ್ಲ, ಅವುಗಳಿಂದ ನಮಗೆ ಬಿಡುಗಡೆ ದಯಪಾಲಿಸ್ತಾನೆ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಇದ್ದರೂ ಅವುಗಳಿಂದ ದೇವರು ಬಿಡುಗಡೆ ದಯಪಾಲಿಸ್ತಾನೆ. ಆದ್ದರಿಂದ ಕರ್ತನ ಹತ್ತಿರ ಬನ್ನಿ, ಕರ್ತನ ಮೇಲೆ ನೀವು ನಂಬಿಕೆ ಇಡಿ, ಕರ್ತನನ್ನು ನೀವು ಪ್ರಾರ್ಥಿಸಿ, ಕರ್ತನಲ್ಲಿ ಮೊರೆ ಇಡಿ. ಆತನು ನಿಮಗೆ ಸಹಾಯ ಮಾಡುತ್ತಾನೆ, ನಿಮಗೆ ಬಿಡುಗಡೆ ದಯಪಾಲಿಸುತ್ತಾನೆ, ನಿಮಗೆ ಆಶೀರ್ವಾದಗಳನ್ನು ದಯಪಾಲಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಕಷ್ಟವೂ ಇರಲ್ಲ, ನಿಮಗೆ ಸುಖಕರವಾದ ಒಂದು ಜೀವನ ಈ ಭೂಲೋಕದಲ್ಲಿ ನಿಮಗೆ ದಯಪಾಲಿಸುತ್ತಾನೆ ಎಂಬುದಾಗಿ ಅನೇಕ ಬೋಧಕರು ಬೋಧಿಸುವುದುಂಟು. ಆದರೆ ದೇವ್ರ ವಾಕ್ಯ ಹೇಳೋದು, ಕ್ರೈಸ್ತರ ಜೀವನದಲ್ಲಿ ಶ್ರಮೆಗಳುಂಟು, ಸಂಕಟವುಂಟು. ಇದು ಒಂದು ದುರ್ಬೋಧನೆ ಆಗಿದೆ. ಎರಡನೇದಾಗಿ ಯೂನಿವರ್ಸಲಿಸಮ್
ಅನ್ನೋ ದುರ್ಬೋಧನೆ ಇದೆ. ಈ ಗುಂಪಿನಲ್ಲಿ ಸೇರಿದ ದುರ್ಬೋಧಕರು ಬೋಧಿಸೋದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತಿರೋದ್ರಿಂದ, ಎಲ್ಲರಿಗೋಸ್ಕರ ಯಜ್ಞವಾಗಿರೋದ್ರಿಂದ ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ, ಯಾರೂ ನರಕಕ್ಕೆ ಹೋಗಲ್ಲ, ಎಲ್ಲರೂ ಸ್ವರ್ಗವನ್ನು ಪ್ರವೇಶಿಸ್ತಾರೆ ಎಂಬುದಾಗಿ ಅವರು ಬೋಧಿಸ್ತಾರೆ. ಆದರೆ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸೋದು, ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರಿಗಾಗಿ ಸತ್ತನು, ಅದರಲ್ಲಿ ಯಾವೊಂದು ಅನುಮಾನವೂ ಇಲ್ಲ. ಆದರೆ ಆತನಲ್ಲಿ ನಂಬಿಕೆ ಇಡೋದ್ರಿಂದ ನಮಗೆ ರಕ್ಷಣೆ ಉಂಟಾಗೋದು ಹೊರತು, ನಮ್ಮ ನಂಬಿಕೆ ಎಂಥದ್ದಾಗಿದ್ರು, ನಮ್ಮ ಜೀವನದ ಶೈಲಿ ಎಂಥದ್ದಾಗಿದ್ರು ನಾವು ರಕ್ಷಣೆ ಹೊಂದ್ತೀವಿ, ನಾವು ಸ್ವರ್ಗವನ್ನು ನಾವು ಪ್ರವೇಶಿಸ್ತೀವಿ ಅಂತ ಹೇಳೋದು ಅದೊಂದು ಸುಳ್ಳು ಮಾತು. ದೇವ್ರ ವಾಕ್ಯದ ಮೇರೆಗೆ ಅಲ್ವೇ ಅಲ್ಲ. ದೇವರ ವಾಕ್ಯ ಅಂತಹ ಒಂದು ಅಭಿಪ್ರಾಯವನ್ನು ಸಮರ್ಥಿಸಲ್ಲ. ಅದಲ್ಲದೆ ಕೆಲವರು ದೇವರು ತ್ರಿಯೇಕನು ಎಂಬುದಾಗಿ ನಂಬಲ್ಲ. ದೇವರಲ್ಲಿ 3 ವ್ಯಕ್ತಿಗಳು, ತಂದೆಯು, ಪುತ್ರನು, ಪವಿತ್ರಾತ್ಮನು, ಈ 3 ವ್ಯಕ್ತಿಗಳು ಇದ್ದಾರೆ ಎಂಬುದಾಗಿ ಅವ್ರು ನಂಬಲ್ಲ. ಅವ್ರು ನಂಬೋದು ದೇವರು ಒಬ್ಬನೇ ವ್ಯಕ್ತಿ. ಅದರಲ್ಲಿ 2 ಗುಂಪುಗಳಿವೆ, ಪ್ರಮುಖವಾಗಿ 2 ಗುಂಪುಗಳು. ಅದರಲ್ಲಿ ಒಂದೇನೋ ಯೆಹೋವ ಸಾಕ್ಷಿಗಳು. ಯೆಹೋವ ಸಾಕ್ಷಿಗಳು ಅವಕಾಶ ಪಡೋದು, ತಂದೆಯಾದ ದೇವರು ಆತನು ದೇವರಾಗಿದ್ದಾನೆ, ಪುತ್ರನಾದ ಯೇಸು ಕ್ರಿಸ್ತನು ಆತನು ದೇವರಲ್ಲ, ಪವಿತ್ರಾತ್ಮನು ದೇವರಲ್ಲ. ಅವರು ಅವಕಾಶ ಪಡೋದು ಪವಿತ್ರಾತ್ಮನು ದೇವರ ಒಂದು ಶಕ್ತಿಯಾಗಿದೆ. ಅವರು ತಂದೆಯಾದ ದೇವರು ಮಾತ್ರವೇ ದೇವರು, ಪುತ್ರನು ಪವಿತ್ರಾತ್ಮನು ದೇವರಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅವ್ರು ಹೇಳೋದು ದೇವರಲ್ಲಿ ಒಂದೇ ವ್ಯಕ್ತಿ ಇರೋದು ಅಂತ. ಅದಲ್ಲದೆ ಜೀಸಸ್ ಓನ್ಲಿ, ಯೇಸು ಹೆಸರಿನ ಗುಂಪು ಅನ್ನೋ ಬೇರೊಂದು ಗುಂಪಿದೆ. ಅವ್ರನ್ನ ಇಂಗ್ಲೀಷ್ನಲ್ಲಿ ಒನ್ನೆಸ್ ಪೆಂಟಕಾಸ್ಟಲ್ಸ್ ಅಂತಲೂ ಕರೀತೀವಿ. ಅದಲ್ಲದೆ ಜೀಸಸ್ ಓನ್ಲಿ ಅಂತಲೂ ಅವ್ರ ಹೆಸರಿದೆ. ಯೇಸು ಮಾತ್ರ, ಯೇಸು ಹೆಸರಿನಲ್ಲಿ ದೀಕ್ಷಾ ಸ್ನಾನ, ಬಾಪ್ತಿಸ್ಮ ಕೊಡ್ತಾರೆ, ಬ್ಯಾಪ್ಟಿಸಮ್ನ ಕೊಡ್ತಾರೆ. ತಂದೆಯ ಮತ್ತು ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲ ಅವರು ದೀಕ್ಷಾ ಸ್ನಾನ ಕೊಡೋದು. ಅವರು ಕೊಡೋದು ಯೇಸುವಿನ ಹೆಸರಿನಲ್ಲಿ. ಕೆಲವು ವಾಕ್ಯ ಭಾಗಗಳನ್ನ ಅವರು ತಗೊಂಡು ಈ ಸಿದ್ಧಾಂತವನ್ನು ಅವರು ಸ್ಥಾಪಿಸ್ತಾರೆ. ಅವರು ಹೇಳೋದು ಯೇಸು ಕ್ರಿಸ್ತನೇ ತಂದೆ, ಯೇಸು ಕ್ರಿಸ್ತನೇ ಮಗನು, ಯೇಸು ಕ್ರಿಸ್ತನೇ ಪವಿತ್ರಾತ್ಮನು. ತಂದೆ, ಮಗನು, ಪವಿತ್ರಾತ್ಮನು ಅನ್ನೋ ಈ 3 ಬೇರೆ ಬೇರೆ ವ್ಯಕ್ತಿಗಳಲ್ಲ. ಅವರು ಹೇಳೋದು ದೇವರ 3 ರೂಪಗಳಾಗಿವೆ. ದೇವರೇ ಒಬ್ಬನೇ ದೇವರು 3 ಬೇರೆ ಬೇರೆ ರೂಪಗಳಲ್ಲಿ ಪ್ರತ್ಯಕ್ಷನಾದನು ಅಂತ ಅವರ ಅವಕಾಶ ಪಡೋದು. ಆದರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು, ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸ್ದ. ಮಗನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ವಿಜ್ಞಾಪನೆ ಮಾಡೋದನ್ನು ನಾವು ಗಮನಿಸ್ಬೋದು. ಅದಲ್ಲದೆ ತಂದೆಯಾದ ದೇವರು, ಪುತ್ರನಾದ ದೇವರು ಇಬ್ಬರೂ ಸೇರಿ ಪವಿತ್ರಾತ್ಮನಾದ ದೇವರನ್ನು ಕಳಿಸೋದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಆದರೆ ಇದೆಲ್ಲ ಹೇಳೋವಾಗ 3 ದೇವರುಗಳಿದ್ದಾರೆ ಅಂತ ಅಲ್ಲ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತೆ, ದೇವರು ಒಬ್ಬನೇ, ಒಂದೇ ದೇವರೇ ಇರೋದು. ಆದರೆ ಈ ದೇವರಲ್ಲಿ ನಾವು 3 ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಈ 3 ವ್ಯಕ್ತಿಗಳು ಸಮವಾಗಿ ದೇವರಾಗಿದ್ದಾರೆ. ಆದ್ದರಿಂದ ಈ ತ್ರಿಯೇಕ ದೇವರು ಅನ್ನೋ ಈ ಉಪದೇಶದ, ಈ ಸಿದ್ಧಾಂತದ ವಿರುದ್ಧವಾಗಿ ಬರೋ ಈ ದುರ್ಬೋಧನೆಗಳಲ್ಲಿ ಪ್ರಮುಖವಾದ 2 ದುರ್ಬೋಧನೆಗಳನ್ನ ನಾವು ಗಮನಿಸಿದ್ವಿ. ಆದರೆ ಈ ದುರ್ಬೋಧನೆಗಳಿಂದ, ಎಲ್ಲ ದುರ್ಬೋಧನೆಗಳಿಂದ ಬರೋ ಪರಿಣಾಮಗಳು ಎಂಥವುಗಳು ಅಂತ ನಾವು ಗಮನಿಸೋಣ. ಸುವಾರ್ತೆ ಅನ್ನೋದು ಒಂದು ಉಪದೇಶವಾಗಿದೆ, ಒಂದು ಸಿದ್ಧಾಂತವಾಗಿದೆ. ಅನೇಕರು ಹೇಳೋದು ಸುವಾರ್ತೆ ಅನ್ನೋದು ಒಂದು ಉಪದೇಶ ಅಲ್ಲ, ಒಂದು ಸಿದ್ಧಾಂತ ಅಲ್ಲ. ಆದರೆ ಸುವಾರ್ತೆ ಅನ್ನೋದು ಅದೊಂದು ಸಂದೇಶ. ಆ ಸಂದೇಶದಲ್ಲಿ ಒಂದು ಸಿದ್ಧಾಂತ ಇದೆ, ಒಂದು ಉಪದೇಶ ಇದೆ. ಆ ಉಪದೇಶ ನಾವು ಬದಲಾಯಿಸುವಾಗ, ಅದನ್ನು ನಾವು ಮಾರ್ಪಡಿಸುವಾಗ ದುರುಪದೇಶ ಉಂಟಾಗುತ್ತೆ, ದುರ್ಬೋಧನೆಗಳು ಉಂಟಾಗುತ್ತೆ. ಈ ದುರ್ಬೋಧನೆಗಳಿಂದ ಉಂಟಾಗೋ ಪರಿಣಾಮಗಳು ಮೊಟ್ಟ ಮೊದಲಾಗಿ ಜನರಲ್ಲಿ ವಂಚನೆ ಉಂಟು ಮಾಡುತ್ತೆ. ಅಮಾಯಕರಾದ ಜನರು, ಮುಗ್ಧರಾದ ಜನರನ್ನು ವಂಚಿಸುತ್ತೆ, ಮೋಸಪಡಿಸುತ್ತೆ. ಅವ್ರು ಅಂದ್ಕೊಳ್ತಾರೆ ಅವರು ರಕ್ಷಣೆ ಹೊಂದಿದ್ದಾರೆ, ಅವ್ರು ಅಂದ್ಕೊಳ್ತಾರೆ ಕ್ರೈಸ್ತರಾಗಿದ್ದಾರೆ, ಅವ್ರು ಅಂದ್ಕೊಳ್ತಾರೆ ಅವರು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಅವರು ಯಥಾರ್ಥವಾಗಿ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇಲ್ಲ. ಅವರು ದೇವ್ರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ರೀತಿ ವಂಚನೆ ಇರೋದರಿಂದ ಅವರು ನಾಶ ಆಗ್ತಾರೆ. ಎರಡನೇದಾಗಿ ಅವರಲ್ಲಿ ನಾಶ ಉಂಟಾಗುತ್ತೆ.
ಯಾಕಂದರೆ ಸುವಾರ್ತೆಯಿಂದ ರಕ್ಷಣೆ ಉಂಟಾಗುತ್ತೆ. ಆದರೆ ಆ ಸುವಾರ್ತೆ ಬದಲಾಯಿಸಲ್ಪಟ್ಟರೆ ಆ ಸಂದೇಶದ ಮೂಲಕ ವಂಚನೆ ಉಂಟಾಗುತ್ತೆ, ಆದರೆ ರಕ್ಷಣೆ ಉಂಟಾಗಲ್ಲ. ಅವರು ನಾಶದ ಹಾದಿಯಲ್ಲಿ ಸಂಚರಿಸ್ತಾರೆ, ಅವರ ಆತ್ಮಗಳು ನಾಶವಾಗುತ್ತವೆ. ಆದ್ದರಿಂದ ಈ ದುರ್ಬೋಧನೆಗಳನ್ನ ಎದುರಿಸೋದು ಎಷ್ಟೋ ಅವಶ್ಯವಾದದ್ದು, ಪ್ರಮುಖವಾದದ್ದು. ಯಾಕಂದರೆ ಜನರು ವಂಚಿಸಲ್ಪಟ್ಟು ನಾಶವಾಗುತ್ತಾರೆ, ನಿತ್ಯ ನಾಶದ ಆ ಗುಂಡಿಯಲ್ಲಿ ಹೋಗಿ ಸೇರುತ್ತಾರೆ. ಆದ್ದರಿಂದ ನಾವು ಈ ದುರ್ಬೋಧನೆಗಳನ್ನ ನಾವು ಎದುರಿಸಬೇಕಾಗಿದೆ. ಅವರ ಆತ್ಮಗಳು ಬೆಲೆಯುಳ್ಳವುಗಳು. ಆದ್ದರಿಂದ ನಾವು ಈ ದುರ್ಬೋಧನೆಗಳನ್ನ ನಾವು ಎದುರಿಸೋಣ. ಮೂರನೇದಾಗಿ, ಈ ದುರ್ಬೋಧನೆಗಳಿಂದ ದೇವರ ಹೆಸರಿಗೆ ಅಪಕೀರ್ತಿ ಉಂಟಾಗುತ್ತೆ. ದೇವರ ವಾಕ್ಯದ ಬೋಧನೆಯಿಂದ ದೇವರ ಹೆಸರು ಮಹಿಮೆ ಹೊಂದಬೇಕು. ಆದರೆ ದುರ್ಬೋಧನೆಗಳು ದೇವರ ಹೆಸರಿಗೆ ಅವಮಾನ ಉಂಟು ಮಾಡುತ್ತೆ. ಆದ್ದರಿಂದ ನಾವು ಈ ದುರ್ಬೋಧನೆಗಳನ್ನ ನಾವು ಎದುರಿಸಬೇಕು. ಅದಲ್ಲದೆ ಸಭೆಯ ಮೇಲೆ ಇದು ಪ್ರಭಾವ ಬೀರುತ್ತೆ. ಸಭೆ ಅನ್ನೋದು ಕರ್ತನಾದ ಯೇಸು ಕ್ರಿಸ್ತನ ಶರೀರವಾಗಿದೆ, ದೇಹವಾಗಿದೆ. ಆ ದೇಹದಲ್ಲಿ ಒಂದು ರೋಗದಂತೆ ಕಾರ್ಯ ಮಾಡುತ್ತೆ ಈ ದುರ್ಬೋಧನೆಗಳು. ಕರ್ತನಾದ ಯೇಸು ಕ್ರಿಸ್ತನ ಆ ಸಭೆಯ ಆ ಆರೋಗ್ಯಕ್ಕೆ ಒಂದು ಹಾನಿ ಉಂಟು ಮಾಡುತ್ತೆ. ಆದ್ದರಿಂದ ಈ ದುರ್ಬೋಧನೆಗಳನ್ನ ನಾವು ಎದುರಿಸಬೇಕು. ಸಭೆ ಒಂದೇ, ಕರ್ತನಾದ ಯೇಸು ಕ್ರಿಸ್ತನ ಸಭೆ ಒಂದೇ, ಒಂದೇ ದೇಹ, ಒಂದೇ ಶರೀರ. ಆ ಶರೀರದಲ್ಲಿ ರೋಗವಾಗಿ ಕಾಡುತ್ತಿರುವ ಈ ದುರ್ಬೋಧನೆಗಳನ್ನ ಕ್ರೈಸ್ತರಾದ ನಾವು, ದೇವರ ಜನರಾದ ನಾವು, ದೇವರ ಸೇವಕರಾದ ನಾವು ಎದುರಿಸಬೇಕಾಗಿರೋದು ನಮ್ಮ ಬಾಧ್ಯತೆ, ನಮ್ಮ ಕರ್ತವ್ಯ. ಆದರೆ ಇವುಗಳನ್ನ ನಾವು ಎದುರಿಸುವಾಗ ಯಾವ ರೀತಿ ನಾವು ಎದುರಿಸಬೇಕು ಅದು ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯವಾದದ್ದು. ಯಾಕಂದರೆ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ ಅಲ್ಲ ನಾವು ಎದುರಿಸಬೇಕಾದದ್ದು. ಯಾಕಂದರೆ ನಾವು ಕ್ರೈಸ್ತರು, ನಾವು ಆಧ್ಯಾತ್ಮಿಕರು. ಆದ್ದರಿಂದ ನಾವು ಕ್ರೈಸ್ತ ರೀತಿಯಲ್ಲಿ, ಕ್ರಿಸ್ತನ ಆ ಮಾದರಿಯ ಮೇರೆಗೆ, ಕ್ರೈಸ್ತರಿಗೆ ಯೋಗ್ಯವಾದ ರೀತಿಯಲ್ಲಿ, ಆಧ್ಯಾತ್ಮಿಕ ರೀತಿಯಲ್ಲಿ, ದೇವರ ವಾಕ್ಯದ ಮೇರೆಗೆ ನಾವು ಈ ದುರ್ಬೋಧನೆಗಳನ್ನ ಹೇಗೆ ನಾವು ಎದುರಿಸಬೇಕು ಅಂತ ನಾವು ಗಮನಿಸಬೇಕು. ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನ ನಾವು ಹಿಂದೆನೇ ನಾವು ಗಮನಿಸಿದ್ವಿ. ಆತನು ದುರ್ಬೋಧನೆಗಳ ವಿರುದ್ಧವಾಗಿ ಹೇಗೆ ಹೋರಾಡ್ದ ಅಂತ. ಆತನು ಯಾವತ್ತೂ ದುರ್ಬೋಧಕರ ವಿಷಯವಾಗಿ ಅವರ ವೈಯಕ್ತಿಕ ಜೀವನದಲ್ಲಿರೋ ತಪ್ಪುಗಳನ್ನ ತೋರ್ಪಡಿಸಲಿಲ್ಲ. ಅವುಗಳ ಬಗ್ಗೆ ಅಲ್ಲ ಅವನು ಹೇಳಿದ್ದು. ಆತನು ದುರ್ಬೋಧಕರನ್ನು ವಿರೋಧಿಸೋ ಆ ಸಂದರ್ಭಗಳಲ್ಲೆಲ್ಲ ಆತನು ಯಾವಾಗಲೂ ವಿರೋಧಿಸಿದ್ದು ಅವರ ಬೋಧನೆಗಳನ್ನು, ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಮಾಡೋ ತಪ್ಪುಗಳನ್ನಲ್ಲ ಅವನು ಬಾಹ್ಯವಾಗಿ ತೋರ್ಪಡಿಸಿದ್ದು. ಆದ್ದರಿಂದ ನಾವು ವಾಕ್ಯದ ಆ ಮಾದರಿಯನ್ನು ನಾವು ಹಿಂಬಾಲಿಸೋಣ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಭೂಮಿಯಲ್ಲಿ ಸೇವೆ ಮಾಡುತ್ತಿರುವ ಆ ಸಂದರ್ಭಗಳಲ್ಲಿ ಅನೇಕ ಸಾರಿ ಪರಿಸಾಯರ ವಿರುದ್ಧವಾಗಿ, ಸದುಕಾಯರ ವಿರುದ್ಧವಾಗಿ ಹೇಳೋ ಮಾತುಗಳುಂಟು. ಅವುಗಳಲ್ಲೆಲ್ಲ ಬೋಧನೆಗಳ ವಿರುದ್ಧವಾಗಿ ಆತನು ಹೇಳ್ದ. ಅವರ ವೈಯಕ್ತಿಕವಾದ ಜೀವನದಲ್ಲಿ ಮಾಡೋ ಪಾಪಗಳ ಬಗ್ಗೆ ಅಲ್ಲ ಹೇಳಿದ್ದು. ಆದ್ದರಿಂದ ಅವರ ಬೋಧನೆಗಳನ್ನ ನಾವು ವಿರೋಧಿಸಬೇಕು. ಎಷ್ಟೋ ಸಾರಿ ನಾವು ದುರ್ಬೋಧಕರ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಪಾಪಗಳ ವಿರುದ್ಧವಾಗಿ ನಾವು ಹೇಳ್ತೀವಿ. ಅದು ಸರಿಯಲ್ಲ. ಯಾರಿಗಾದರೂ ಜೀವನದಲ್ಲಿ ಪಾಪ ಇದ್ದರೆ ದೇವ್ರ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಹೇಳಿದ್ದು, ಆ ವ್ಯಕ್ತಿಯ ಹತ್ರ ಹೋಗಿ ಏಕಾಂತತೆಯಲ್ಲಿ ಅವನ ಜೊತೆ ಮಾತಾಡು, ಅವನ ಪಾಪದ ವಿಷಯವಾಗಿ ಅವನಿಗೆ ತಿಳಿಸು. ಆದರೆ ಆ ರೀತಿ ನೀನು ಒಬ್ಬನೇ ಅವನ ಹತ್ರ ಹೋಗಿ ಏಕಾಂತತೆಯಲ್ಲಿ ತಿಳಿಸುವಾಗ ಅದನ್ನು ಅವನು ಗಮನಿಸದೇ ಇದ್ದರೆ, ಒಂದೆರಡು ಸಾಕ್ಷಿಗಳನ್ನ, ಇಬ್ಬರೋ ಮೂವರೋ ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿ ಅವನ್ನ ಗದರಿಸು. ಅದನ್ನು ಅವನು ಗಮನಿಸದೇ ಇದ್ದರೆ ಸಭೆಯ ಮುಂದೆ ನಿಲ್ಲಿಸಿ, ಸಭೆಯ ಮುಂದೆ ಈ ವಿಷಯವನ್ನು ತೋರ್ಪಡಿಸು. ಸಭೆಯನ್ನು ಅವನು ಗಮನಿಸದೇ ಇದ್ದರೆ ಅವನ್ನ ಸಭೆಯಿಂದ ಆಚೆ ಹಾಕು. ಸಭೆಯಲ್ಲಿ ಶಿಸ್ತಿನ ಒಂದು ಕ್ರಮದ ರೂಪದಲ್ಲಿ ಅವನನ್ನು ಸಭೆಯಿಂದ ಆಚೆ ಹಾಕು. ಅವನಿನ್ಮೇಲೆ ನಿನಗೆ ಒಬ್ಬ ಅವಿಶ್ವಾಸಿಯಾಗಿ ತೋರಲಿ ಅಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. ಆದ್ದರಿಂದ ನಾವು ಯಾರದೇ ಜೀವನದಲ್ಲಿ ನಡೆಯೋ ವೈಯಕ್ತಿಕವಾದ ಪಾಪಗಳನ್ನ ನಾವು ಬಹಿರಂಗವಾಗಿ ತೋರಿಸೋದು ದೇವ್ರ ಚಿತ್ತವಲ್ಲ. ದಾವೀದನ ಜೀವನದಲ್ಲಿ ನಾವು ನೋಡ್ಬೋದು. ಸೌಲನು ಯೋನಾತಾನನು ಸಾಯೋವಾಗ ದಾವೀದನು ಹೇಳೋ ಮಾತು, ಅವನು ವಿಲಾಪಿಸ್ತಾನೆ. ಅವನ ಆ ರೀತಿ ವಿಲಾಪಿಸೋವಾಗ ಅವನು ಹೇಳೋ ಮಾತು, ಗಾತಿನಲ್ಲಿ
ಫಿಲಿಸ್ಟಿಯರು ಇರೋ ಆ ಸ್ಥಳಗಳಲ್ಲಿ ಸೌಲನು ಯೋನಾಥನನು ಈ ರೀತಿ ಬಿದ್ದಿದ್ದಾರೆ, ಸತ್ತು ಬಿದ್ದಿದ್ದಾರೆ ಎಂಬುದಾಗಿ ತಿಳಿಸಬಾರದು, ಅದು ಫಿಲಿಸ್ಟಿಯರ ಕಿವಿಗಳಲ್ಲಿ ಅದು ಬೀಳಬಾರದು ಎಂಬುದಾಗಿ ದೇವರ ಭಕ್ತನಾದ ದಾವೀದನು ಹೇಳುವುದು ನಾವು ಗಮನಿಸ್ಬೋದು. ಆದ್ದರಿಂದ ನಾವು ಯಾವೊಂದು ಸಂದರ್ಭದಲ್ಲೂ ದುರ್ಬೋಧಕರನ್ನು ನಾವು ವಿರೋಧಿಸುವಾಗ ಅವರ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಪಾಪಗಳನ್ನ ನಾವು ತೋರ್ಪಡಿಸಬಾರ್ದು. ನಾವು ಆ ರೀತಿ ಮಾಡದೆ ಅವರು ಕೊಡೋ ದುರ್ಬೋಧನೆಗಳನ್ನ ನಾವು ತೋರ್ಪಡಿಸಬೇಕು. ಅವುಗಳು ತಪ್ಪು ಅಂತ ನಾವು ಜನರಿಗೆ ತಿಳಿಸ್ಬೇಕು. ಮೊಟ್ಟ ಮೊದಲಾಗಿ ಆ ರೀತಿ ನಾವು ತೋರ್ಪಡಿಸುವಾಗ ಈ ರೀತಿ ಒಂದು ಬೋಧನೆ ಉಂಟು ಎಂಬುದಾಗಿ ಜನರಿಗೆ ತಿಳಿಸ್ಬೇಕು. ಈ ರೀತಿ ಅವರು ಬೋಧಿಸ್ತಾ ಇದ್ದಾರೆ, ಅವರು ಕೊಡೋ ಉಪದೇಶ, ಅವರು ಕೊಡೋ ಸಿದ್ಧಾಂತ, ಅವರು ಜನರಿಗೆ ಹೇಳ್ಕೊಡ್ತಾ ಇರೋ ಮಾತುಗಳು ಇವು ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕು. ಅದರ ನಂತರ ಈ ಉಪದೇಶ, ಈ ಸಿದ್ಧಾಂತ ಸರಿಯಲ್ಲ, ದೇವ್ರ ವಾಕ್ಯದ ವಿರುದ್ಧವಾಗಿದೆ, ಇದು ಕ್ರೈಸ್ತ ಮಾರ್ಗಕ್ಕೆ ಸೇರಿದ್ದಲ್ಲ ಅಂತ ನಾವು ಬಹಿರಂಗವಾಗಿ ಸ್ಪಷ್ಟವಾಗಿ ತಿಳಿಸ್ಬೇಕು. ಇದು ತಪ್ಪು ಅಂತ ನಾವು ತಿಳಿಸ್ಬೇಕು. ಅದರ ನಂತರ ಜನರಿಗೆ ನಾವು ದೇವ್ರ ವಾಕ್ಯದ ಪುನಾದಿಯಲ್ಲಿ ಈ ಉಪದೇಶ ಸುಳ್ಳು, ಈ ಉಪದೇಶ ತಪ್ಪು ಅಂತ ನಾವು ತೋರಿಸ್ಬೇಕು. ದೇವ್ರ ವಾಕ್ಯ ಇದ್ರ ವಿಷಯವಾಗಿ ಏನು ಹೇಳುತ್ತೆ, ದೇವ್ರ ವಾಕ್ಯದ ಪುನಾದಿಯಲ್ಲಿ ಅವರಿಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು. ಈ ಸಿದ್ಧಾಂತಗಳು, ಈ ಉಪದೇಶಗಳು ಇದು ತಪ್ಪು, ಇದು ಅಕ್ರೈಸ್ತವಾದದ್ದು ಅಂತ ಅವ್ರಿಗೆ ಅರ್ಥ ಆಗಬೇಕು, ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು. ಅದರ ನಂತರ ಈ ವಿಷಯಗಳ ಬಗ್ಗೆ ದೇವ್ರ ವಾಕ್ಯ ನೀಡೋ ಸದ್ಬೋಧನೆ, ಸರಿಯಾದ ಉಪದೇಶ, ಸರಿಯಾದ ಸಿದ್ಧಾಂತಗಳು ಯಾವುವು ಅಂತಲೂ ನಾವು ಜನರಿಗೆ ತಿಳಿಸ್ಬೇಕು. ಆ ರೀತಿ ನಾವು ಸತ್ಯವನ್ನು ಘೋಷಿಸಬೇಕು. ನಾವು ದುರ್ಬೋಧನೆಗಳನ್ನ ಎದುರಿಸೋದು ಮಾತ್ರ ಅಲ್ಲ, ಸತ್ಯ ಬೋಧನೆ, ಸರಿಯಾದ ಬೋಧನೆಗಳನ್ನ ನಾವು ನೀಡಬೇಕು. ನೀವು ಬೋಧಕರಾಗದೇ ಇದ್ದರು, ನೀವು ಸೇವಕರಾಗದೇ ಇದ್ದರು, ನೀವು ಬೋಧಿಸಲ್ಲ, ನೀವು ದೇವ್ರ ವಾಕ್ಯವನ್ನು ಜನರಿಗೆ ತಿಳಿಸೋರಲ್ಲ. ಆದರೂ ಇಂತಹ ಸಂದೇಶಗಳನ್ನ ನೀವು ಜನರ ಜೊತೆ ಹಂಚಬೇಕು. ನಿಮಗೆ ಗೊತ್ತಿದೆ ಯಾರಿಗೆ ಈ ಸಂದೇಶಗಳನ್ನ ಕೇಳೋ ಅವಶ್ಯ ಉಂಟು, ಅಂತಹ ಜನರ ಜೊತೆ ಈ ಸಂದೇಶಗಳನ್ನ ಹಂಚೋದು ನಿಮ್ಮ ಒಂದು ಒಳ್ಳೆಯ ಪಾಲು ಈ ಕೆಲಸದಲ್ಲಿ. ಈ ದುರ್ಬೋಧನೆಗಳನ್ನ ನಾವು ಎದುರಿಸೋವಾಗ ಈ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೋದು. ಅದು ಹೇಗೆ ಅಂದರೆ ಈ ಸಂದೇಶಗಳನ್ನ ನೀವು ಬೇರೆಯವ್ರ ಜೊತೆ ಹಂಚಬೇಕು. ಈ ಸತ್ಯವನ್ನು ನೀವು ಹರಡೋದಕ್ಕೆ, ಹಬ್ಬೋದಕ್ಕೆ ನೀವು ಆ ರೀತಿ ಕ್ರಿಯೆ ಮಾಡಬೇಕು. ಈ ರೀತಿ ನಾವು ದುರ್ಬೋಧನೆಗಳ ವಿರುದ್ಧವಾಗಿ ಹೋರಾಡೋ ಈ ಹೋರಾಟದಲ್ಲಿ ನಾವು ಉತ್ಸಾಹಿತರಾಗಿ, ನಾವು ಉತ್ತೇಜನವುಳ್ಳವರಾಗಿ ನಾವು ಮುಂದೆ ಸಾಗುವುದಕ್ಕೆ ಪ್ರೇರೇಪಿಸುವ ಒಂದು ವಾಕ್ಯ ಭಾಗವನ್ನು ನಾನು ಓದೋದಕ್ಕೆ ಬಯಸ್ತೀನಿ. ಯೂದನು ಬರೆದ ಪತ್ರಿಕೆಯಲ್ಲಿ 3ನೇ ವಾಕ್ಯ. ಪ್ರಿಯರೇ, ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಜಾಗೃತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ಪರಿಶುದ್ಧರಿಗೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಇಲ್ಲಿ ನಾವು ಗಮನಿಸೋ ಒಂದು ಪದ ನಂಬಿಕೆ, ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಎಂಬುದಾಗಿ. ಈ ನಂಬಿಕೆ ಅನ್ನೋ ಪದದಿಂದ ಅರ್ಥ ಆಗೋ ವಿಷಯ, ನಾವು ನಂಬುವ ಉಪದೇಶಗಳು, ನಾವು ನಂಬುವ ಸಿದ್ಧಾಂತಗಳು, ಅವುಗಳು ನಮಗೆ ಒಪ್ಪಿಸಲ್ಪಟ್ಟವು. 1ನೇ ಶತಮಾನದಲ್ಲಿದ್ದ ಅಪೊಸ್ತಲರಿಂದ ನಮಗೆ ಒಪ್ಪಿಸಲ್ಪಟ್ಟ ಆ ನಂಬಿಕೆ, ಆ ಉಪದೇಶ, ಅದನ್ನು ನಾವು ಕಾಪಾಡುವುದಕ್ಕೆ ನಾವು ಹೋರಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರೇರೇಪಿಸುತ್ತೆ. ಆ ಪ್ರೇರಣೆಯನ್ನು ನಾವು ಸ್ವೀಕರಿಸಿ ಈ ಹೋರಾಟವನ್ನು ಬಹು ಉತ್ಸಾಹದೊಂದಿಗೆ ನಾವು ಹೋರಾಡೋಣ. ಅದಕ್ಕೋಸ್ಕರ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ, ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಉಜ್ಜೀವಗೊಳಿಸಲಿ ಅದನ್ನು ಪ್ರಾರ್ಥಿಸುತ್ತೇನೆ, ಆಶಿಸುತ್ತೇನೆ. ಈ ಸಂದೇಶದ ಮೂಲಕವೂ ನಿಮಗೆ ಈ ವಿಷಯವಾಗಿ ದುರ್ಬೋಧನೆಗಳ ವಿರುದ್ಧವಾಗಿ ಹೋರಾಡುವುದಕ್ಕೆ ಪ್ರೇರಣೆ ಸಿಗಲಿ, ನಿಮಗೆ ಉತ್ಸಾಹ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ, ಆಶಿಸುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತೆ.